ವಾರ್ತಾ ಮಾಧ್ಯಮ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಚನ್ನಗಿರಿ ನಗರದಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣವನ್ನು ಖಂಡಿಸಿ ಪ್ರದೇಶ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, NSU ಹಾಗೂ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ CH ಶ್ರೀನಿವಾಸ್, ಅಸೆಂಬ್ಲಿ ಅಧ್ಯಕ್ಷರಾದ ಅನಸ್ ಅಲಿ ಖಾನ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ವಸೀಂ, ಮಲ್ಲೇಶ್ ನಾಯಕ್, ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ಜೈನುಲ್ಲಾ ಖಾನ್, ಸೈಯದ್ ಗೌಸ್ ಪೀರ್, ಮೊಹಮ್ಮದ್ ಫತಾ, ರಾಕೇಶ್, ಶಫೀವುಲ್ಲಾ, ಇರ್ಫಾನ್, ಸೈಯದ್ ತನ್ವೀರ್, ಕುಬೇಂದ್ರ, ಹಲವಾರು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸೈಯದ್ ಜಿಲಾನಿ, ವಾರ್ತಾ ಮಾಧ್ಯಮ, ಚನ್ನಗಿರಿ. ಇದು ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇರೋವು. ಇದು ಸ್ಟೂಡೆಂಟ್ಗೋಸ್ಕರ. ಏನು ಈಗ ನೀಟ್ ಪತ್ರಿಕೆ ಲೀಕ್ ಆಗ್ತಾ ಇದ್ದಾವೆ. ಇದು ಒಂದು 10 ವರ್ಷದಿಂದ 142 ಸತಿ ಲೀಕ್ ಆಗಿದೆ. ಇದು ಹೊಣೆಗಾರಿಕೆ ಯಾರು, ಜವಾಬ್ದಾರಿ ಯಾರು ತಗೊಳ್ತಾರೆ ಇದು? ಆಮೇಲೆ ಮತ್ತು ಈಗ ಜಂತರ್ ಮಂತರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡೋಕ್ಕೆ ಹೋದವರು, ಅಲ್ಲಿ ಇವರು BJP ಗೌರ್ಮೆಂಟ್ ಅವರು ಓದಿರ್ತಾರೆ. ಈಗ PU ಮಕ್ಕಳು ಎರಡು ವರ್ಷ ದಿವಸಕ್ಕೆ 16 ಅವರ್ಸು ಅವರು ಓದಿ ಮಾಡಿ ಹಿಂಗಾದರೆ ಅವರು ಸ್ಟ್ರೆಸ್ನಾಗ ಬಂದು 24 ಜನ ಸುಸೈಡ್ ಮಾಡ್ಕೊಂಡಾರೆ. ಅಲ್ಲ ರೀ, ಈಗ ಕರೆದ್ರೆ ಏನಿದೆ? ಒಂದೂವರೆ ತಿಂಗಳ ಏನು ಮಾಡಿದರು ಪ್ರಧಾನಮಂತ್ರಿಗಳು? ಈಗ ಪೊಲೀಸ್ ಯೂನಿಫಾರ್ಮ್ ಹಾಕಿ ಗುಂಡಾಗಳಿಗೆ, RSS ಗುಂಡಾಗಳಿಗೆ ಕಳಿಸಿ ಅವರು ಈಗ ಬನ್ನಿ ಅಂದರೆ ಏನು, ಎಷ್ಟು ಜನ ಸುಸೈಡ್ ಮಾಡ್ಕೊಂಡಾರೆ ಸ್ಟೂಡೆಂಟ್ಸು. ಮತ್ತು ಬೇಟಿ ಬಚಾವ್ ಬೇಟಿ ಪಡೋ ಅಂತ ಹೆಣ್ಮಕ್ಳಿಗೆ ಹೇಳ್ತಾರೆ ಅವರು. ಮತ್ತು ಬೇಟಿ ಬಚಾವ್ ಬೇಟಿ ಪಡೋ ಹೇಳಿ ಹೆಣ್ಮಕ್ಳಿಗೆ ಬಟ್ಟೆ ಹೊಡೆದಿದ್ದಾರೆ ಪೊಲೀಸವರು. ಆಮೇಲೆ ನಮ್ಮ ಹೋರಾಟ ಇನ್ನೂ ಮುಂದೆ ಹೊರಿತದೆ. ಇನ್ನು ರಾಜೀನಾಮೆ ಕೊಡಲಿಲ್ಲ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು, ಆಮೇಲೆ ಮೋದಿಜಿಯೂ ಕೊಡಬೇಕು ರಾಜೀನಾಮೆ. ಇಲ್ಲ, ಮೋದಿ ಸಹ ಕೊಡಬೇಕು, ನರೇಂದ್ರ ಮೋದಿ ಸಹ ಕೊಡಬೇಕು. ಈ ಸರ್ಕಾರನೇ ಇರಬಾರ್ದು ನಮ್ಮ. ಥ್ಯಾಂಕ್ ಯು. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರೋ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ಏನಿದ್ದಾರೆ ನೋಡು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು. ಹಾಗೆ ಅವ್ರು ನ್ಯಾಯಯುತ ಬೇಡಿಕೆ ಏನು ಮರಣ ಹೊಂದಿದಾರೋ, ಏನು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಏನು ಮರಣ ಹೊಂದಿದಾರೋ ಆ ವಿದ್ಯಾರ್ಥಿಗಳಿಗೆ ಏನು ನ್ಯಾಯಯುತ ಬೇಡಿಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ತಿದಾರೋ ಅದನ್ನು ಪರಿಹಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ನೀಟು ಭಾಳ ವ್ಯವಸ್ಥಿತವಾಗಿ ನಡೆಸೋಂಥದ್ದು. 2ನೇ ಸರಿ ಮಾಡಿದರು, ನಾವು ಮಿಲ್ಟ್ರಿ ತಗೊಂಬಂದು ನಾವು ನೀಟ್ ಪರೀಕ್ಷೆ ಬರ್ಸ್ಬಿಟ್ಟಿದ್ದೀವಿ ಅಂತೇಳಿ ಮೊದಲೇ ಮಾಡಬೇಕಾಗಿತ್ತು. ಭ್ರಷ್ಟ ವ್ಯವಸ್ಥೆ ಅಲ್ವಾ? ಲೀಕ್ ಮಾಡಿರೋರೆಲ್ಲ ಭ್ರಷ್ಟರಲ್ವಾ ಇವರು? ಈಗ ಒಂದು ಮೆಡಿಕಲ್ ಸೀಟ್ ಒಂದು ಖರೀದಿ ಆದರೆ ಯಾರಾದರೂ ಬಡವ್ರ ಮಕ್ಕಳು ಮೆಡಿಕಲ್ ಒತ್ತಲಿಕ್ಕೆ ಆಗ್ತತಾ? ಹಾಗಾಗಿ ಇದೊಂದು ವ್ಯವಸ್ಥೆಯಲ್ಲಿ ಭಾಳ ಕಠಿಣವಾದಂಥ ನಿಯಮಗಳನ್ನ ಜಾರಿಗೆ ತರಬೇಕು. ಮುಂದಿನ ದಿನಗಳಲ್ಲಿ CETನಲ್ಲೇ ಸೇರಿಸಿದ್ರು ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಮರಣ ಹೊಂದಿರೋ ವಿದ್ಯಾರ್ಥಿಗಳಿಗೆ 1 ಕೋಟಿ ಏನು ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬನ್ನಿ ಅಂತ ಮಾತುಕತೆ ಕರೀತಕ್ಕಂಥ ಕಾಲಾವಕಾಶ ಮಿಂಚೋಗಿದೆ. ಸುಮಾರು 1.5 ತಿಂಗಳಿಂದ ನಮ್ಮ ದೇಶಾದ್ಯಂತ ನೀಟ್ ಪರೀಕ್ಷೆಯಲ್ಲಿ ಆಘಾತಕ್ಕೊಳಗಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಫೆಡರೇಷನ್ಸ್ಗಳು ಅವರೆಲ್ಲರೂ ಸಹ ಉಪವಾಸಿತ್ತು, ಬುದ್ಧಿಜೀವಿಗಳೆಲ್ಲ ಕೂತಿದ್ದಾರೆ. ಅವರಿಗೆ ಗೌರವ ಕೊಡದಲ್ಲೇ ಅವರಿಗೆ ಲಾಠಿ ಏಟ್ ಕೊಟ್ಟು ಈಗ ಸರ್ಕಾರಕ್ಕೆ ಬಂಗಣಿಗೂಟ ಬೀಳ್ತದೆ ಅಂತೇಳಿ ಈಗ ಮಾತುಕತೆ ಕರೆದು ಹೋಗೋರು ಯಾರಿದ್ದಾರೆ? ಕೇಂದ್ರ ಸರ್ಕಾರ ಮಕ್ಕಳ ಭವಿಷ್ಯದ ಬಗ್ಗೆ ಉತ್ತಮವಾದ ಚಿಂತನೆಯನ್ನು ಮಾಡಿ ಇಡೀ ದೇಶದ ಯುವಶಕ್ತಿಯ ಮುಂದೆ ಶಿಕ್ಷಣ ಮಂತ್ರಿ ಇರಬಹುದು, ಈ ದೇಶದ ಪ್ರಧಾನಮಂತ್ರಿ ಇರಬಹುದು, ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು. ದೆಹಲಿ ಪೊಲೀಸರು ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿರ್ತಕ್ಕಂಥ ಆಘಾತ ಏನಿದೆ ಅದರ ಬಗ್ಗೆ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಅಮಿತ್ ಶಾ ಅವರು, ಗೃಹ ಮಂತ್ರಿಗಳು ಕ್ಷಮೆ ಕೇಳಬೇಕು ವಿದ್ಯಾರ್ಥಿಗಳಲ್ಲಿ. ಆಗ ಇದಕ್ಕೆ ಏನಾರು ಒಂದು ರೂಪ. ಮೊದಲನೇ ಹುಚ್ಚನಾಯ ಕಡಿದಿದ್ದೆ ಪ್ರತಾಪ್ ಸಿಂಹನಿಗೆ. ಭಾರತೀಯ ಜನತಾ ಪಾರ್ಟಿ ಏನು ಅಂತಕ್ಕಂಥದ್ದು ಅವನು ಸಂಘಟನೆಯಿಂದ ಬಂದಿರತಕ್ಕಂಥನು ಒಬ್ಬ ಜರ್ನಲಿಸ್ಟ್ ಆಗಿ ತಿಳಿದು ಮಾತಾಡಬೇಕು. ಹುಚ್ಚ ಮಾತಾಡ್ದಂಗೆ ಮಾತಾಡಿದರೆ ಅವನಿಗೂ CT ರವಿಗೂ ಏನು ವ್ಯತ್ಯಾಸ ಇದೆ? CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಾವೆಲ್ಲರೂ ಜೊತೆಗೆ ಬೆಳೆದಿರ್ತಕ್ಕಂಥವ್ರು. ಅವ್ರ ಸಂಘಟನೆ ಎಂಥದ್ದು, ನಮ್ಮ ಸಂಘಟನೆ ಎಂಥದ್ದು ಅನ್ನೋದು ಅವ್ರೇನು ನಮಗೆ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ ಏನು ಮಾಡಿದೆ ಅಂತದ್ದು ಈ ದೇಶದ ಜನರಿಗೆ ಗೊತ್ತಿದೆ.